ಈ ಲೆಮನ್ ಕೇಕ್ ಮಾಡಬೇಕು ಅಂದರೆ ನನ್ನ ಥಾಟಲ್ಲಿ ಬಂದಿದ್ದು ಯಾವಾಗ ಅಂದರೆ ನಾವೊಂದು ಪರ್ಸನನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅದು ಬಂದುಬಿಟ್ಟು ನನ್ನ ಫ್ರೆಂಡ್ ಡಯಾನಾ. ಅವಳು ವರ್ಷಕ್ಕೆ 2 ಸಲ ಅಂತ ಬರ್ತಾಯಿದ್ಲು. ಸೊ ಈ ಸಲ ದಿವಾಲಿಗೆ ಅವಳು ಬಂದಿರಲಿಲ್ಲ. ಅದು ಈಗ ಬರೋದು ಮೇಗೆ. ಅದಕ್ಕೋಸ್ಕರ ಅವಳಿಗೋಸ್ಕರ ನಾವೊಂದು ಈ ರೆಸಿಪಿ ಮಾಡಿರುವಂಥದ್ದು. ಮೊದಲಿಗೆ ಇಲ್ಲಿ ನಾನು ಕ್ಯಾಸ್ಟರ್ ಶುಗರ್ ಅಥವಾ ಶುಗರ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೆಮನ್ ಜಸ್ಟ್ ಅಂತ ಹೇಳಿದರೆ ಲಿಂಬು ಹಣ್ಣಿನ ಮೇಲ್ಗಡೆದು ಸಿಪ್ಪೆ, ಅದನ್ನ ಒಂದು ಸ್ವಲ್ಪ ಸ್ಕ್ರೇಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಬಟರ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಯಾವುದೇ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆನೂ ನಾನಿಲ್ಲಿ ಮತ್ತೆ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿಕ್ಕೆ. ನಂತರ ಇದಕ್ಕೆ ನೀವು 2 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಜರ್ನಿ ಮಾಡ್ಕೋಬೇಕು, ಅಂದರೆ ಸಾಣಿಸ್ಕೋಬೇಕು. ಯಾಕಂದರೆ ಇದರಲ್ಲಿ ಏನಾದರೂ ಜೀವ ಇದ್ದರೆ ಅಥವಾ ಈ ಥರ ಜರ್ನಿ ಮಾಡೋದ್ರಿಂದ ಯಾವುದೇ ಥರದ್ದು ಕೇಕಿಗೆ ಲಮ್ಸ್ ಅಂತ ಬರೋದಿಲ್ಲ. ಕೇಕ್ ಮಾಡುವಾಗ ಜರ್ನಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೋಡಿ ಈ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ಮಿಲ್ಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಲ್ಕನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕೇಕ್ ತುಂಬಾ ಸಾಫ್ಟಾಗಿ ಮಾಯ್ಸ್ಟಾಗಿ ಚೆನ್ನಾಗಿ ಬರ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೊತಿದ್ದೀನಿ. ಗೀನ ಕೂಡ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಒಂದು ವಿಸ್ಕರಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೇಸರಿನ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಹಾಲಲ್ಲಿ ನೆನೆ ಹಾಕಿಬಿಟ್ಟು ಹಾಕ್ಕೊಳ್ಬೋದು ಕಲರಿಗೋಸ್ಕರ. ನನ್ನ ಹತ್ರ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಇದನ್ನ ಯಾವುದೇ ಗಂಟಿಲ್ದಂಗೆ ಈ ಥರ ಲಮ್ಸ್ ಇಲ್ದಂಗೆ ನೀವು ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಹಾಗೆ ಒಂದು ಕೇಕ್ ಮೋಲ್ಡ್ಗೆ ಸ್ವಲ್ಪ ಬಟರ್ನ ಗ್ರೀಸ್ ಮಾಡಿಬಿಟ್ಟು ಇದನ್ನ ಹಾಕಿಬಿಟ್ಟು 180 ಸೆಲ್ಸಿಯಸ್ಸಲ್ಲಿ ನೀವು ಇದನ್ನ ಒಂದು 20 ಮಿನಿಟ್ಸ್ ತನಕ ಬೇಕ್ ಮಾಡ್ಕೊಳ್ಳಿ. ಯಾವುದೇ ಥರದ್ದು ನೀವು ಮೊದಲಿಗೆ ಚೆಕ್ ಮಾಡ್ಕೊಂಡು ಮತ್ತೆ ಬೇಕ್ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಆಗಲಿಲ್ಲ ಅಂದರೂ ಕೂಡ, ಅದು ಬೆಂದಿರಲಿಲ್ಲ ಅಂತ ಹೇಳಿದರೆ ಮತ್ತೆ ನೀವು ಒಂದು 10 ಮಿನಿಟ್ಸ್ ತನಕ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇದು ಬೇಕಾಗ್ತಾ ಇರೋ ಹೊತ್ತಿಗೆ ನಾವು ಲೆಮನ್ನ ಗ್ಲೇಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮತ್ತೆ ಶುಗರ್ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ಲೆಮನ್ ಜಸ್ಟ್ ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತು ಸ್ವಲ್ಪ ಮಿಲ್ಕ್ ಆ್ಯಂಡ್ ಬಟರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ತುಂಬ ಒಂದು ಶೈನ್ ಬರ್ತದೆ, ಬಟರಿಂದ ಶೈನ್ ಬರ್ತದೆ, ಒಂದು ಕಾರಣಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗಾದರೂ ಲೆಮನ್ ಜ್ಯೂಸ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕೂಡ ಇದನ್ನ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ಮಾಡ್ಕೋಬೋದು. ನೋಡಿ ಇದನ್ನೆಲ್ಲ ಚೆನ್ನಾಗಿ ಇಲ್ಲಿ ನಾನು ಇದನ್ನ ಮಾಡ್ತಾಯಿದ್ದೀನಿ, ಬೀಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ. ಇದು ಒಂಥರ ನಮ್ಮದು ಮೆಮೊರೇಬಲ್ ಒಂದು ಡಿಶ್ ಅಂತಲೇ ಹೇಳ್ಬೋದು. ಪ್ರತಿ ಒಂದು ಸಲ ನಾವು ಇದನ್ನ ಆರ್ಡರ್ ಅಂತೂ ಇದ್ದೇ ಇರ್ತಿತ್ತು ನಮಗೆ. ಹಾಗೆ ಇದನ್ನ ನಾನು ಮನೇಲಿ ಮಾಡಿದಾಗ ನನ್ನ ಮೇಲೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು. ಹಾಗಂತಲ್ಲ ನಾನು ಕೇಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು, ಆದರೂ ಕೂಡ ನನಗೆ ನಾನು ಮನೇಲೇ ಮಾಡಿರುವಂಥದ್ದಲ್ಲ ಅಂತ ಕೇಕ್ ಕೂಡ ನಾನು ಮಾಡ್ತೀನಿ, ಆರ್ಡರ್ ಕೂಡ ತೊಗೊಳ್ತೀನಿ. ನೋಡಿ ಅದ್ರ ಮೇಲೆ ಲೆಮನ್ ಗ್ಲೇಸ್ನ ಹಾಕ್ತಾಯಿದ್ದೀನಿ. ಇದನ್ನು ರೂಮ್ ಟೆಂಪರೇಚರಲ್ಲೇ ಸೆಟ್ ಆಗಲಿಕ್ಕೆ ಬಿಟ್ಬಿಡಿ. ಆಮೇಲೆ ಸ್ವಲ್ಪ ಲೆಮನ್ನಿಂದ ನಾನು ಸ್ವಲ್ಪ ಇದನ್ನ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಹಾಗೆ ಕಟ್ ಕೂಡ ಸ್ವಲ್ಪ ಇಲ್ಲಿ ನಂದು ಸೆಟ್ ಮೊದಲೇ ಆಗಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಡ್ಬಡ್ ಆಗ್ತಾಯಿತ್ತು, ಸ್ವಲ್ಪ ಕ್ರಂಬಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಅಂತ ಹೇಳಬೇಕಂತ ಹೇಳಿದರೆ. ಪಾಳ್ಯೊಳ್ಳೆ ಕ್ಲಿಯೋಸಲ್ಲಿ ಇದು ಇಷ್ಟು ಸಣ್ಣ ಪೀಸಿಗೆ ನಾನು ನಿಮಗೆ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ನೋಡಿ ಮತ್ತೊಂದು ಸಲ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ತಿಕ್ಕಾಗಿಬಿಟ್ಟು ಇಷ್ಟೇ ಸಣ್ಣ ಒಂದು ಪೀಸಿಗೆ, ಇದಾದರೂ ಸ್ವಲ್ಪ ದೊಡ್ಡದಾಗಿದೆ. ಇದಕ್ಕೆ ಒಂದು ಸ್ಲೈಸ್ ಪೀಸಿಗೆ 100 ರುಪೀಸ್ ಇರ್ತಿತ್ತು. ಇದೇ 100 ರುಪೀಸಲ್ಲಿ ಇವತ್ತು ನಾನು ಇಷ್ಟು ದೊಡ್ಡ ಕೇಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಮನೇಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.